ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಮಳೆಯಾಗಿದೆ ಮತ್ತೆ ಮಳೆ. ಸಚ್ಚಿದಾನಂದ ರೂಪ ಶಿವಾಯ ಬ್ರಹ್ಮಣೆ ನಮೋ ನಮಃ. ಅಮ್ಮ, ಇಲ್ಲಿ ಒಂದು ಹುಡುಗಿ ನಿಂತಿದ್ರು, ನೋಡಿದ್ರಾ? ಇಲ್ಲ ಸ್ವಾಮಿಗಳೇ, ನಾವು ಬಂದಾಗಿಲ್ಲ ಯಾರೂ ಇರಲಿಲ್ಲ. ಇವಾಗ ಪೂಜೆ ಮಾಡಿಸಿದ್ರು, ಕಾಣ್ತಿಲ್ಲ. ನಿಮ್ದು ಅರ್ಚನೆ ಇದೆಯಾ? ಹಾ ಹೌದು ಸ್ವಾಮಿಗಳೇ. ಕೊಡಿಯಮ್ಮ. ಯಾರ ಹೆಸರಲ್ಲಿ? ಧ್ರುವ, ಧ್ರುವ ನಾಮಧೇಯಸ್ಯ ಧನುರಾಶಿ, ಧನುರಾಶಿಸ್ಯ ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರೆ. ಆ ಹುಡುಗಿನೂ ಇದೇ ರಾಶಿ ನಕ್ಷತ್ರದಲ್ಲೇ ಪೂಜೆ ಮಾಡಿಸಿದಮ್ಮ. ಆಯ್ತು ಬಿಡಿ, ಮಾಡ್ತೀನಿ ಪೂಜೆ ಇನ್ನೊಂದ್ಸರಿ. ದೀಪ, ಧ್ರುವನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಅಂದ್ರೆ ಆ ಮೈನಾನೇ ಇರಬೇಕು ಕಣೆ. ಅಮ್ಮ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯಕ್ಕೂ ಸರಿ ಆಯ್ತು ಅನ್ನೋ ಹಾಗೆ ಪ್ರಪಂಚದಲ್ಲಿ ಧ್ರುವ ಅನ್ನೋನು ನಿನ್ ಮಗ ಒಬ್ನೇನಾ? ಯಾರೋ ಮಾಡ್ಸಿರ್ತಾರ ಬಿಡಮ್ಮ, ಎಲ್ಲ ಕಾಕತಾಳಿ ಅಷ್ಟೇ. ಇಲ್ಲ ಕಣೆ, ನನ್ ಮನ್ಸು ಹೇಳ್ತಾ ಇದೆ ಅರ್ಚನೆ ಮಾಡಿಸಿದ್ದು ಆ ಮೈನಾನೇ ಅಂತ. ಒಂದ್ ವೇಳೆ ಅಣ್ಣನ ಹೆಸರಲ್ಲಿ ಅರ್ಚನೆ ಮಾಡ್ಸಿರೋದೇ ಆದ್ರೆ ಅದ್ ಮೈನಾ ಆಗಕ್ ಸಾಧ್ಯನೇ ಇಲ್ಲ ಅಮ್ಮ. ಅವಳಿಗೆ ಅಷ್ಟೊಂದ್ ಕಾಳಜಿ ಇದ್ದಿದ್ರೆ ದೇವಸ್ಥಾನಕ್ಕೂ ಬರೋಕ್ಕೂ ಮುಂಚೆ ಹಾಸ್ಪಿಟಲ್ಗೆ ಬಂದು ಅಣ್ಣನ ನೋಡಿರೋಳು. ಮತ್ತೆ ಅವಳಲ್ದೆ ಇನ್ಯಾರು ಮಾಡಿಸಿದ್ರು? ಅಮ್ಮ, ಅಣ್ಣಂಗೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಇದ್ದಾರೆ, ಅವರೇ ಯಾರೋ ಒಬ್ರು ಮಾಡ್ಸಿರ್ಬೋದು. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ, ದೇವ್ರಿಗೆ ಕೈ ಮುಗಿ. ಇಷ್ಟಾರ್ಥ ಸಿದ್ಧಿರಸ್ತು. ನಮಃ ಶಿವಾಯ ಚಾಯ ನಮಃ. ತುಳಸಿ, ಧ್ರುವ. ತುಳಸಿ, ಧ್ರುವ ಹೇಗಿದ್ದಾನೆ? ಡಾಕ್ಟರ್ ಏನಾದರೂ ಹೇಳಿದ್ರಾ? ಮಾವಂಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್ ಏನು ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಸಂಜೆ ಒಳಗೆ ಪ್ರಜ್ಞೆ ಬರ್ಬೋದು ಅಂತ ಹೇಳಿದ್ದಾರೆ. ಅಲ್ಲ ತುಳಸಿ, ನೀ ಒಬ್ಬಕ್ಕೆ ಅದೆಯಲ್ಲ, ಅವ್ವ ಮತ್ ವನಿಯವರ ಯಾರೂ ಕಾಣತ್ತಿಲ್ಲಲ್ಲ? ಅವ್ರ ಮನೆಗೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಅದ್ ಸರಿ, ನೀವು ಮಾತ್ರ ಬಂದಿದ್ದೀರಾ? ಮೈನಾ ಬರ್ಲಿಲ್ವಾ? ಇಲ್ಲ, ಬರ್ಲಿಲ್ಲ. ಪುಷ್ಪಕ್ ಸರ್ ಮಾತಾಡ್ಬೇಕು ಅಂತ ಇರಿಸ್ಕೊಂಡ್ರು. ಒಳ್ಳೇದಾಯ್ತು ಬಿಡಿ, ಅವಳಿಲ್ಲಿಗೆ ಬರ್ದೇ ಇರೋದೇ ಒಳ್ಳೇದು. ಇಲ್ಲಾಂದ್ರೆ ಸುಮ್ನೆ ಜಗಳ ಆಗ್ತಿತ್ತು. ಅವಳೇ ಕಾಲ್ ಮಾಡ್ತಿದ್ದಾಳೆ. ನಾನಿಲ್ಲಿ ಮಾತಾಡೋದಕ್ಕಾಗಲ್ಲ, ನೀವೆಲ್ಲ ಒಳಗೋಗಿ ನೋಡ್ಕೊಂಡು ಬಂದ್ಬಿಡಿ. ಡಾಕ್ಟರ್ ಇನ್ನೇನು ಬಂದ್ಬಿಡ್ತಾರೆ. ಸರಿ, ಹೋಗೋಣವಾ? ಹಲೋ, ಹೇಳು ಮೈನಾ. ಹಲೋ ತುಳಸಿ, ಧ್ರುವ ಅವ್ರು ಹೇಗವ್ರೀಗ? ಡಾಕ್ಟರ್ ಏನ್ ಹೇಳಿದ್ರು? ಮಾವಂಗೇನು ಪ್ರಜ್ಞೆ ಬಂದಿಲ್ಲ, ಆದ್ರೆ ಅಪಾಯ ಏನೂ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸರಿ, ಇಂಥ ಪರಿಸ್ಥಿತಿನಲ್ಲೂ ನಾನು ಅವ್ರನ್ನ ನೋಡಕ್ ಆಯ್ತಿಲ್ಲ ನೋಡು. ಈಗ ತಾನೇ ಆನಂದಣ್ಣ, ಜಯಂತಿ ಅಕ್ಕ, ಮಾಮ ಎಲ್ರೂ ಬಂದ್ರು. ನನ್ಗೂ ಬರ್ಬೇಕು ಅಂತ ಅನ್ನಿಸ್ತೈತೆ. ಬೇಡ ಮೈನಾ, ನೀನ್ ಇಲ್ಲಿಗೆ ಬರೋದ್ ಬೇಡ. ಅತ್ತೆ ನೋಡಿದ್ರೆ ಸುಮ್ನೆ ನಿನ್ಗೆ ಕಷ್ಟ ಆಗೋದು. ಅಲ್ಲಿ ನೋಡೋದೇನು, ಇಲ್ಲೇ ನೋಡ್ಬಿಡ್ತಿದ್ರು. ಅಷ್ಟ್ರಲ್ಲಿ ನಾನು ಇಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟೆ. ಇಲ್ಲಿ ಅಂದ್ರೆ? ಇಲ್ಲಿ ಅಂದ್ರೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ದೀಪ ಅವ್ರಮ್ಮ ಅವರು ದೇವಸ್ಥಾನದಲ್ಲಿ ಅವರೇ ಪೂಜೆ ಮಾಡಿಸ್ತವ್ರೆ. ಓ ಹೌದಾ? ಮೈನಾ,
ನಿನ್ಗೆ ಮಾವ ನೋಡ್ಬೇಕು ಅನಿಸ್ತಿದ್ಯಾ? ತುಂಬಾ ಅನಿಸ್ತಾ ಇದೆ ತುಳಸಿ, ಆದ್ರೆ ಏನ್ ಮಾಡೋದು? ಪರಿಸ್ಥಿತಿನೇ ಸರಿ ಇಲ್ವಲ್ಲ. ಯಾರು ಹೇಳಿದ್ದು? ಇದೇ ಸರಿಯಾದ ಸಮಯ. ಹೇಗೂ ಅತ್ತೆ ದೀಪ ಇಬ್ರು ದೇವಸ್ಥಾನದಲ್ಲಿದ್ದಾರೆ ಅಂತ್ಯ. ಅವ್ರಿಲ್ಲಿಗ್ ಬರೋ ಅಷ್ಟ್ರಲ್ಲಿ ನೀನ್ ಬಂದ್ ಮಾವ ನೋಡ್ಬೋದು. ಹಾ ಹಾ, ಸರಿ ಸರಿ, ನಾನು ಹಂಗೆ ಮಾಡ್ತೀನಿ. ನಾನು ಈಗ್ಲೇ ಬರ್ತೀನಿ. ದೇವ್ರೆ, ನೀನೇ ಒಂದು ಅವಕಾಶ ಕೊಟ್ಟಿದ್ಯಾ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಹೂವಿರೋ ಕಡೆ ದುಂಬಿಗಳು ಹುಡ್ಕೊಂಬಂದಂಗೆ ಎಲ್ಲ ಕಷ್ಟಗಳು ಇವನನ್ನೇ ಹುಡ್ಕೊಂಬರತ್ತೆ. ಅದೇನ್ ಕರ್ಮನೋ ಏನೋ. ಥು. ಒಂದ್ ಕಡೆ ಮೈನನಿಂದನೂ ನೆಮ್ಮದಿ ಇಲ್ಲ, ಇನ್ನೊಂದ್ ಕಡೆ ಹೊರಗಡೆಯವರಿಂದನೂ ನೆಮ್ಮದಿ ಇಲ್ಲ. ಜಯಂತಿ, ಮೈನಾ ಬಗ್ಗೆ ಏನು ತಿಳ್ಕೊಳಾರ್ದ ಮಾತಾಡಕ್ ಹೋಗ್ಬೇಡ. ಪಾಪ ಆಕಿನ್ ಪರಿಸ್ಥಿತಿ ಭಗವಂತನ್ಗೊಬ್ಬಂಗ ಗೊತ್ತ. ಮಾಮ, ಬಾಯಿ ಮುಚ್ಕೊಂಡು ನಿಂತ್ಕೊಂತ್ಯಾ? ಆ ಮೈನಾ ಬಗ್ಗೆ ಮಾತಾಡೋ ಹಂಗಿಲ್ಲ, ಅವಳ ಪರ ವಹಿಸ್ಕೊಂಡ್ ಬಂದ್ಬಿಡ್ತ್ಯಾ? ಆನಂದ್, ಸ್ವಲ್ಪ ನಿಧಾನವಾಗಿ ಮಾತಾಡು. ನಾವ್ ಆಸ್ಪತ್ರೆಲಿ ಇದೀವಿ ಅನ್ನೋದನ್ನ ಮರಿಬೇಡಿ.